ಓ ಇನ್ನ ಎದೊಳ್ಳೆ ಇಲ್ಲ ರೀ. ಯಾಕೆ ಸೊಪ್ಪು ಕುಯ್ಕ ಬರಲ್ಲ? ಎಷ್ಟೇ ಟೈಮು? 7 ಗಂಟೆ ಆಯ್ತು. ಹುಳಿ ಬೇರೆ ಸೊಪ್ಪು ಕುಯ್ಲಿಲ್ಲ, ಟೈಮ್ ಆಗೋಯ್ತು. ನಮ್ಮ 2 ಕರುಗಳು ಬೇರೆ ಒಂದ್ರ ಮೇಲೆ ಒಂದು ಒದ್ದಾಡ್ಕೊಂಡು ಟಿ ವಿ ನೋಡ್ಕೊಂಡು ಕೂರ್ತೇವೆ. ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಊದದೆ. ಇನ್ನು ಸೊಪ್ಪು ಮೇಲೆ ಇಬ್ನಿ ಯಾರಿರಲ್ತು. ಬಿಸಿಲು ಗೊತ್ತಾದೆ, ಚೆನ್ನಾಗಿ ಮಳೆ ಊದದ ರಾತ್ರಿ. ಇದೇ ಟೈಮಿಗೆ ನಮ್ಮ ಹೆಂಗಸ್ರು ಬೇರೆ ಬೇಕೇನೋ ಕಿತಾಪತಿ ಮಾಡ್ತಾಯಿದ್ದೋ ಅಂತ ಬೈಕೊಂಡು ಕಾಪಿ ತಗೊಬಂದು ಕೊಡ್ತಾಳೆ. ಇವೇ ನೋಡಪ್ಪ ನನ್ನ ಚೆಂಗ್ಲು ಮಗ ಹೆಂಗಿದೇನು. ಹಂಗೆ ಒಂದು ರೌಂಡು ಉಳಿನ ಮನೆಗೆ ಹೋಗುವ ಅಂತ ಗೊತ್ತಾಗ ಜರಕ್ರಿಂದ ಎತ್ತಿರಬೇಕು. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಉಳಿನ ಮನೆ. ತೆಳ್ಳಿಗೆ ಎತ್ತೇವೆ. ಸೊಪ್ಪು 10 ಗಂಟೆ ಮೇಲೆ ಹಾಕಬೇಕು. ಏನು ಮಾಡೋಣ, ಈ ಮಳೆ ಊದ್ಬಿಟ್ರೆ ಲೇಟಾಗಿ ಸೊಪ್ಪು ಕುಯ್ಬೇಕು. ಎಲ್ಲ ತ್ಯಾವ ಹಂಗೆ ಇರ್ತದೆ ಎಲೆ ಮೇಲೆ. ತ್ಯಾವ ಸೊಪ್ಪು ಮೇಯಿಸಿದ್ರೆ ಶೀತದ ಥರ ಆಗಿ ಉಳಿದಿನ ತಲೆಯಲ್ಲಿ ನೀರು ತುಂಬ್ಕೊಬಿಡ್ತದೆ. ರೈತರ ಕಷ್ಟ ಒಂದೊಂದಲ್ಲ. ಕೆಲವ್ರು ಏನೋ ಹೇಳ್ತಾರೆ, ಏನೋ ಉಳಿನ ಬೆಳೆ ಬೆಳೆದ ಅಷ್ಟೊಂದು ಸಂಪಾದನೆ ಮಾಡ್ಬಿಟ್ರು, ಇಷ್ಟೊಂದು ಸಂಪಾದನೆ ಮಾಡ್ಬಿಟ್ರು ಅಂತ. ಆ ಉಳಿದು ಬಂದೇ ಬೆಳೆದು ಗೊತ್ತಾಯ್ತು. ಆ ತಿಂಗಳೆಲ್ಲ ಹಣ್ಣಾಗೋಯ್ತೀವಿ ನಾವು. ಹಂಗೆ ಅಂಗಡಿ ತಗೊಂಡು ರೌಂಡ್ ಬಂದರೆ ಎಲ್ಲ ಜನ ಟೀ ಕುಡಿತಾಯಿದ್ರು. ಬೆಳಗ್ಗೆ ನಮ್ಮ ಅಂಗಡಿ ಟೀ ಕಾಫಿ ಎಲ್ಲ ಮಾಡ್ತೀವಿ. ನಮ್ಮ ಮಮ್ಮಿ ಬೇರೆ ಯಾರಿಗೋ ಬೈತಾ ಬಿದ್ದಿದ್ಲು. ನಮ್ಮ ಹೆಂಗಸರು ಬೇರೆ ಕಾಫಿ ಎತ್ಕೊ ಬಂದ್ಲು. ಹಿಂಗೋ 9:15 ಆಗೋಯ್ತು. ಸೊಪ್ಪ ಕುಯ್ಕ ಬರೋಷ್ಟರಲ್ಲಿ ಕೊನೆಗೂ ನಮ್ಮ ಹೆಂಗಸರು ಅದೆಲ್ಲ ಹೋಗಿದ್ದು ಬಂದೆ ನಾನು. ನಮ್ಮ ಹೆಂಗಸರು ಸೊಪ್ಪು ಹಾಕ್ತಾವಳೆ ಬೈಕೊಂಡು. ಉಣ್ಣೆ ಹಾಕಮ್ಮ ತೆಳಗೆ ಹಾಕೊಂಡು ಒಂದು ಕಡ್ಡಿ. ಈಗ 3ರಿಂದ ತೆಳಗೆ ಹಾಕ್ಬಿಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಾಷ್ಟ ಮಾಡಿದ್ರಾ? ಸಾಕಾಯ್ತವ ಸೊಪ್ಪು? ಸಾಕೆ ಹಾಕ್ಬಿಡು. ಅಂಗಡಿ ತಾವ ಯಾರೋ ಕೂಗ್ತಾರೋ, ಹೋಗ್ತೀನಿ. ತೆಳಗೆ ಹಾಕ್ಬಿಡಿ. ಸಾಕಾಯ್ತು ಕಣ. ಜಾಸ್ತಿ ಏನು ನಮ್ಮ ಮನೆಯವ್ರ ಕೈಲಿ ಹಾಕ್ಸೋದಿಲ್ಲ. ಏನಾರ ಕೆಲಸ ಇದ್ದರೆ ಮಾತ್ರ ಅವ್ರ ಮನೆ ಕೆಲಸ ಮಾಡಿ ಅದೇ ಸಾಕಾಗಿರ್ತದೆ. ಮಕ್ಕಳು ಮರಿ ಸವರ್ಸೋದೆ. ನಮಗೇನಾರ ಕೆಲಸ ಇದ್ದರೆ ಮಾತ್ರ ನಮ್ಮ ಹೆಂಗಸ್ರ ಕೈಲಿ ಸೊಪ್ಪು ಹಾಕ್ಸೋದು. ಅದು ಬೈಕೋ ಹಾಕ್ತಾಳೆ, ಹಾಕ್ಲಿ. ಬಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ.